ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ಹ್ಯಾಂಡ್ಸಮ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಮತ್ತೆ ಸುಸ್ವಾಗತ. ಹೊಸ ಲಾಗ್. ಸ್ನೇಹಿತರೆ, ಈ ಲಾಗ್ ಏನಂದರೆ, ನಾನೊಬ್ಬೊಬ್ಬನೇ ತುಂಬ ಕಡೆ ಟ್ರಾವೆಲ್ ಮಾಡ್ತಾ ಇರ್ತೀನಿ. ಟ್ರಾವೆಲ್ ಮಾಡುವಾಗ ಟ್ರಾವೆಲಿಂಗ್ಗೆ ಅಂತಲೇ ಈಗ ಕೆಲವೊಂದ್ಸಲ 2-3 ದಿನ ಎಲ್ಲ ಹೋಗ್ಬಿಡ್ತೀನಿ ನಾನು. ಅವಾಗ ಏನೇನು ನನ್ನ ಜೊತೆಲಿ ಏನೇನು ತೊಗೊಂಡು ಹೋಗ್ತೀನಿ ಅಂತ, ಫುಡ್ಡು, ಕಿಟ್ಟು, ಟೆಂಟು, ಹೆಂಗೆ ನಾನು ಲಗೇಜ್ ಪ್ಯಾಕ್ ಮಾಡ್ತೀನಿ ಅಂತ ಈ ವಿಡಿಯೋದಲ್ಲಿ ನಿಮ್ಗೆ ತೋರಿಸ್ಕೊಡ್ತೀನಿ. ತುಂಬ ಜನ ಕೇಳ್ತಿದ್ರಿ, ಏನೆಲ್ಲ ಮನೆ ಥರನೇ ಇರ್ತಿರಲ್ಲ ನೀವು ಯಾವಾಗ್ಲೂ, ಹೆಂಗೆ ಅಂತ. ನಾನು ಗಾಡಿ ತೊಗೊಂಡೋದಾಗಲೂ ಅಷ್ಟೇ, ಕಾರ್ ತೊಗೊಂಡೋದಾಗಲೂ ಅಷ್ಟೇ, ಬ್ಯೂಟಿಫುಲ್ಲಾಗಿ ನನಗೆ ಬೇಕಾದಂಥ ಪ್ರಿಪ್ರೇಷನ್ ಎಲ್ಲ ಮೊದಲೇ ಮಾಡ್ಕೊಬಿಟ್ಟಿರ್ತೀನಿ. ಅದನ್ನ ಈ ವಿಡಿಯೋದಲ್ಲಿ ನಿಮಗೂ ತೋರಿಸ್ತೀನಿ. ನನ್ನ ಪ್ರಕಾರ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಬನ್ನಿ. ಸ್ವಲ್ಪ ಐಟಮ್ಸ್ನ ತಗೊಬರೋದಿದೆ. ಏನಂದರೆ, ಮಾರ್ಕೆಟ್ಗೆ ಹೋಗಿ ಅಲ್ಲಿಂದ ಏನು ತರಬೇಕು, ಏನೇನು ತರಬೇಕು ಅಂತ ಕೊಟ್ಬಿಡ್ತೀನಿ. ಫಸ್ಟ್ ಇವಾಗ ಡೈರೆಕ್ಟ್ ಮಾಲ್ಗೆ ಹೋಗೋಣ. ಬೆಳಗ್ಗೆ ಎದ್ದ ತಕ್ಷಣ ಟ್ರಿಪ್ಪಲ್ಲಿ ಎಲ್ಲಾದರೂ ಹೋಗಿ ಕಾಫಿ ಕುಡಿಲಿಲ್ಲ ಅಂದರೆ ಮಜಾನೇ ಇಲ್ಲ. ಫಸ್ಟು ಕಾಫಿಗೆ ಏನೇನು ಬೇಕು, ಹಾಲು ಬೇಕು. ಸದ್ಯಕ್ಕೊಂದು 3 ಪ್ಯಾಕೆಟ್ ಹಾಲು ತಗೊಳ್ಳೋಣ. ಹಾಲು ತಗೊಂಡು ಕಾಫಿ ಪುಡಿ 1, 2, 3, 4 ಆದರೆ ಸಾಕು. 4 ಕಾಫಿ ಪುಡಿ ಆದರೆ ಸಾಕು. ಕಾಫಿ ಪುಡಿ, ಅಕ್ಕಿ ಬೇಕು. ಅಲ್ಲೇ ಸ್ಟೇಗಿ ಮಾಡಿದ್ರೆ ನಮಗೆ ಬೇರೆ ಕಡೆ ಊಟ ಸೆಟ್ ಆಗಲ್ಲ. 1 kg ಆದರೆ ಸಾಕು. ಹಂಗೆ ಒಂದು ಪುಳಿಯೋಗರೆ ಪ್ಯಾಕೆಟ್ಟು. ಇದೊಂದೇ ಈಸಿಯಾಗಿ ಅಡುಗೆ ಮಾಡೋಕ್ಕೆ ಸಾಧ್ಯ. ಸಾಕು, ಒಂದೇ ಪ್ಯಾಕೆಟು. ಎಷ್ಟು ದಿನಕ್ಕೆ ಅಂತ ನೀವು ನೋಡ್ಕೊಂಡು ತಗೋಬೇಕು. ನಮಗೊಂದೇ ಸಾಕಿಗೆ ಸದ್ಯಕ್ಕೆ. ಮ್ಯಾಗಿ ಪ್ಯಾಕೆಟು. ಮ್ಯಾಗಿನೇ ಇಂಪಾರ್ಟೆಂಟು. ಟ್ರಾವೆಲರ್ಸ್ಗೆ ದೇವ್ರ ಥರ ಇವಾಗ ಸದ್ಯಕ್ಕೆ. 1, 2, 3, ಅಯ್ಯೋ 4, ಇನ್ನೊಂದು ಪ್ಯಾಕೆಟ್ ತಗೊಬಿಡೋಣ, ಯಾಕೋ ಇರಲಿ. 5 ಪ್ಯಾಕೆಟ್ ಮ್ಯಾಗಿ, ವೆರಿ ಇಂಪಾರ್ಟೆಂಟು ಊಟಕ್ಕೆ. ಈಗ ಬರೀ ಮ್ಯಾಗಿನೇ ತಗೊಬಾರ್ದಿತ್ತು, ಇಪ್ಪಿನೂ ಇತ್ತು. ಏನು ಮಾಡಬೇಕು ಅಂದರೆ, ಈಗ 1 ಪ್ಯಾಕು ಮ್ಯಾಗಿನ ಮಡಗ್ಬಿಟ್ಟು 2 ಪ್ಯಾಕಿನ ಮ್ಯಾಗಿ ವಾಪಸ್ ಮಡಗ್ಬಿಟ್ಟು ಇಪ್ಪಿ ತಗೊಳ್ಳೋಣ. ಇಪ್ಪಿನೇ ಚೆನ್ನಾಗಿರುತ್ತೆ. 1-2 ಪ್ಯಾಕೆಟು, 2 ಪ್ಯಾಕೆಟ್ ಇಪ್ಪಿ. ನೆಕ್ಸ್ಟ್ ಹಂಗೆ ಮುಂದಕ್ಕೆ ಹೋದರೆ ಒಂದು ತಗೊಳ್ಳೋಣ ಮುಖ ತೊಳೆಯೋಕ್ಕೆ. ಸೋಪ್ ಒಂದು. ಆದರೆ ಸೋಪು ನೀವು ನಾರ್ಮಲ್ ಸೋಪ್ ತಗೋಬಾರ್ದು, ಈ ಥರ ತಗೋಬೇಕು. ಇದೇನದು ಪೇಪರ್ ಸೋಪ್ ಅಂತಾರೆ. ಇದನ್ನ ಒಂದು ಎತ್ಕೊಂಡೋಗಿ ಯೂಸ್ ಮಾಡ್ಕೊಂಡು ಬಿಸಾಕ್ಬೋದು ಆರಾಮಾಗಿ. ಅದೇ ಒಂಥರ ಕರ್ಗೋಗ್ಬಿಡುತ್ತೆ. ನೆಕ್ಸ್ಟ್ ಏನು ಬೇಕು, ಒಂದು ಪೇಸ್ಟ್, ಬ್ರಷ್, ಏರ್ ಜೆಲ್, ಬಿಸ್ಕೆಟ್, ಇದೊಂದೆರಡು ಬಿಸ್ಕೆಟ್, ಪಾತ್ರೆ ತೊಳೆಯೋದೊಂದು ಸೋಪ್, ಉಜ್ಜೋಕ್ಕೊಂದು ಬ್ರಷ್, ಅಡುಗೆ ಮಾಡೋಕ್ಕೆ ಇದೊಂದು ಸ್ಪೂನ್, ಇದೊಂದು ಪ್ಯಾನ್, ಉಪ್ಪಿನಕಾಯಿ ತಗೊಂಡು ಈ ಥರ ಇದೆಲ್ಲ ಮುಗಿಸಾಗಿ ಮನೆಗೆ ಬಂದ ನಂತರ ಹೆಂಗೆಂಗೋ ಗಜಾಬಿಜಿಯಾಗಿ ಮಡಗಿದ್ದೀನಿ. ಆದರೂ ಹಂಗೆ ಬ್ರೀಫಾಗಿ ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ ನೋಡಿ. ಫಸ್ಟು ಇದೊಂದು ಲೈಟು. ಲೈಟ್ ಈ ಲೈಟು ಇದೇನೊಂದು ಮಾರ್ಕೆಟಲ್ಲಿ ಒಂದು 200 ರೂಪಾಯಿಗೆ ಸಿಗ್ಬೋದೇನೋ. ಚಾರ್ಜಿಂಗ್ ಲೈಟು. ಆರಾಮಾಗಿ ಒಂದು 3 to 4 hours ಬರುತ್ತೆ. ಇದೊಂದು ಚಾರ್ಜಿಂಗ್ ಲೈಟ್ ತೊಗೊಂಡಿದ್ದೀನಿ. ಇದು ಇಂಪಾರ್ಟೆಂಟು ಕತ್ಲಲ್ಲಿ ಓಡಾಡಬೇಕಿದ್ರೆ. ಅದಾದಮೇಲೆ ಇದೊಂದು ಟೆಂಟು. ಫುಲ್ ಟೆಂಟ್ ಸೆಟ್ ಇದೆ. ಇದು ಒಳಗಡೆ ಇದೆ ಟೆಂಟು. ಮುಂದೆ ನೆಕ್ಸ್ಟ್ ವೀಡಿಯೋಗಳಲ್ಲಿ ತೋರಿಸ್ತೀನಿ ಓಪನ್ ಎಲ್ಲ ಮಾಡೋದು ಹೇಗೆ ಅಂತ. ಮಾಮೂಲಿ ಹೆಲ್ಮೆಟ್ ಮೌಂಟ್ ಬಿಚ್ಚಾಕ್ಬಿಟ್ಟಿದ್ದೀನಿ. ಏನಕ್ಕೆ ಅಂದರೆ, ಎಲ್ಲಾದರೂ ಇಕ್ಬೇಕಿದ್ರೆ ಯಾರು ಏನಾದರೂ ಮಾಡಿಬಿಡ್ತಾರೆ ಅಂತ. ಮೇಲ್ಗಡೆ ಒಂದು ಕ್ಯಾರಿಯರ್ ಥರ ಬರುತ್ತೆ, ಅದನ್ನ ಕಳೆದಾಕಿದ್ದೀನಿ. ನೆಕ್ಸ್ಟು ಒಂದು ಚಿಕ್ಕ ಬ್ಯಾಗು. ಆ ಬ್ಯಾಗು ಅದಾದಮೇಲೆ ಇದು ಸ್ಟವ್ ಚಿಕ್ಕದು, ಮಿನಿ ಸ್ಟವ್. ಇದು ಸಿಲಿಂಡರ್ಸು. ಅದಾದಮೇಲೆ ಪಾತ್ರೆ, ಲೋಟ, ಒಂದು ಸ್ಪೂನು, ಅದು ಇಟ್ಕೊಳ್ಳೋಕೆ ಒಂದು ಬಟ್ಟೆ, ಒಂದು ಪ್ಲೇಟು. ಇದೇನು ಇದ್ರ ಹೆಸ್ರೇನೋ ಗೊತ್ತಿಲ್ಲ, ಕೈಗೆ ಹಾಕ್ಕೊಳ್ಳೋದು. ಮತ್ತು ಪ್ಲಾಸ್ಟಿಕ್ ಬ್ಯಾನ್ ಮಾಡಿಬಿಟ್ಟವ್ರೆ, ಹಂಗೂ ಪ್ಲಾಸ್ಟಿಕ್ ಕವರ್ಸ್ ತೊಗೊಂಡಿದ್ದೀನಿ. ಅದಾದಮೇಲೆ ಒಂದು ಇದು ಪೈನ್ ಕಿಲ್ಲರ್. ಇದು ಡೋಲೋ 650. ಅಕಸ್ಮಾತ್ ಏನೂ ಹುಷಾರು ತಪ್ಪಲ್ಲ ನಾನು, ಆದ್ರೂ ಎಮರ್ಜೆನ್ಸಿಗೆ ಅಂತ ಇದಕ್ಕೆ ಕ್ಯಾರಿ ಮಾಡ್ತಿರ್ತೀನಿ. ಇದು ವಾಟರ್ ಪ್ರೂಫ್ ಮೊಬೈಲ್ ಪೌಚ್, ರೈನ್ಕೋಟ್, ಆಮೇಲೆ ಪಂಚೆ. ದೇವಸ್ಥಾನಗಳಿಗೆ ನಾನು ಆಲ್ಮೋಸ್ಟ್ ಅಲ್ಲೆಲ್ಲ ದೇವಸ್ಥಾನಕ್ಕೆ ಹೋಗೋದು. ಪಂಚೆ, ಬುಕ್, ಪೆನ್, ಸೇಫ್ಟಿಗೊಂದು ಮೊಬೈಲ್, ಬೇಸಿಕ್ ಸೆಟ್ ಮೊಬೈಲು, ಪರ್ಸ್ ವಿತ್ ಎಲ್ಲ ಡಾಕ್ಯುಮೆಂಟ್ಸೂ, ಅಂದರೆ ಆಧಾರ್, ಪಾನ್, ಇನ್ನೇನೇನು DL, RC
ಎಲ್ಲನೂ ಒಂದೊಂದು ಜೆರಾಕ್ಸ್ ಮಾಡಿಸಿ, ಡೂಪ್ಲಿಕೇಟ್ ಜೆರಾಕ್ಸ್ ಮಾಡಿಸಿ, ನಾಮಿನಿ ಏನಪ್ಪ ಅದ್ರ ಹೆಸರು, ಈ ಥರ ಕಾರ್ಡ್ ಥರ ಮಾಡಿಸಿ, ಈ ಥರ ಕಾರ್ಡ್ ಥರ ಮಾಡಿಸಿ ಇಕ್ಕೊಬಿಟ್ಟಿದ್ದೀನಿ. ಒಂದು ಪವರ್ ಬ್ಯಾಂಕ್, ಸ್ಪೀಕರ್, ವಾಲಿನಿ ಸ್ಪ್ರೇ, ಇದು ಮೈಕೈ ಏನಾದರೂ ನೋವು ಬಂದರೆ ಸ್ಪ್ರೇ, ಅದಾದಮೇಲೆ ಇದೊಂದು ಸ್ಪೀಕರ್ ಹಾಡು ಕೇಳೋಕ್ಕೆ. ನೆಕ್ಸ್ಟ್ ಇನ್ನೇನು ಮರ್ತದೆ, ಇದು ಮಾಮೂಲಿ ಕ್ಯಾಮ್ರಾ ಹೋಲ್ಡರ್, ಇದು ಬ್ಲೂಟೂತ್ ಹೋಲ್ಡರು. ಇದು ಸಖತ್ತಾಗಿರುತ್ತೆ, ಸಖತ್ತಾಗಿ ಕೆಲಸ ಮಾಡುತ್ತೆ. ಅಕಸ್ಮಾತ್ ಏನಾದರೂ ನಾನು ದೂರದಲ್ಲಿ ಹೋಗಿ ಇದನ್ನ ಹಿಂಗೆ ಇಕ್ಕಿ ವಿಡಿಯೋ ಮಾಡ್ಬೋದು, ಚೆನ್ನಾಗಿರುತ್ತೆ. ಅದಾದಮೇಲೆ ಇದು ನನ್ನ ಬಟ್ಟೆ ಎಲ್ಲ, ಇವೆಲ್ಲ ಏನು ಕ್ಯಾಶುವಲಾಗಿ ನಿಮ್ಗೆ ಹೆಂಗೆ ಕಂಫರ್ಟಬಲ್ ಬೇಕೋ ಹಂಗೆ ತಗೊಳ್ಳಿ. ಒಂದು ಬೆಡ್ಶೀಟ್ ವೆರಿ ಇಂಪಾರ್ಟೆಂಟು, ಮತ್ತು ಒಂದು ಹುಡ್ಡಿ, ಇದು ಅಷ್ಟೇ ಚಳಿಗೆ ವೆರಿ ಇಂಪಾರ್ಟೆಂಟು. ಒಂದು ಟೂರಿಸ್ಟ್ ಬ್ಯಾಗ್, ಇಷ್ಟಾದರೆ ಆಮೇಲೆ ಇನ್ನೊಂದು ಐತಲ್ಲಪ್ಪ, ಇನ್ನೊಂದು ಇದು ಏನು ಚೆಸ್ಟ್ಗೆ ಹಾಕೊಳ್ಳೋದು, ಇದು ಕ್ಯಾಮ್ರಾ ಮೋಲ್ಡ್, ಇದೂ ಹೋಗುವಾಗ. ನೆಕ್ಸ್ಟ್ ಇಂಪಾರ್ಟೆಂಟ್ ಇನ್ನೊಂದು ಚಾಕ್. ಇನ್ನೂ ಎಷ್ಟೊಂದು ಐಟಮ್ ಗಜಿಬಿ ಮಾಡಿ ಇಕ್ಬಿಟ್ಟಿದ್ದೀನಿ, ಗೊತ್ತಾಗ್ತಿಲ್ಲ ನನಗೆ ಹೆಂಗೆ ಏನು ಅಂತ. ಇದೆಲ್ಲ ಫಸ್ಟ್ ಟೈಮ್ ಅಲ್ವಾ ನಾನು ತೋರಿಸ್ತಿರೋದು. ಇಷ್ಟು ಬೇಸಿಕ್ ನೀಡ್ಸು, ಫುಡ್ ಐಟಮ್ಸ್ ಎಲ್ಲ ಹೇಳೋದ್ನೆಲ್ಲ ಅಷ್ಟನ್ನ ಬಿಟ್ಟು ಇಷ್ಟು ಬೇಸಿಕ್ ನೀಡ್ಸು, ಇಷ್ಟಂತೂ ಇರಲೇಬೇಕು. ಫಸ್ಟು ಹೆಲ್ತ್ ನೋಡ್ಕೋಬೇಕು, ಹೆಲ್ತ್ಗೆ ಬೇಕಾಗಿದ್ದು ಐಟಮ್ಸು ಇಕ್ಕೋಬೇಕು, ಇವು ಮೂರೂ. ನೆಕ್ಸ್ಟು ಫುಡ್ ನೋಡ್ಕೋಬೇಕು. ಆವಾಗಲೇ ಮಾಲಲ್ಲೆಲ್ಲ ತೊಗೊಂಡಿದ್ದೀನಲ್ಲ, ಅಕ್ಕಿ ಸಕ್ಕರೆ ಎಲ್ಲ ತೊಗೊಬಿಟ್ಟಿದ್ದೀನಿ, ನೋಡ್ಕೋಬೇಕು. ಗ್ಯಾಸು, ಸಿಲಿಂಡ್ರ್, ಸ್ಟವು, ಒಂದು ಸ್ಪೂನು, ಎಲ್ಲ ಫುಡ್ ಐಟಮ್ಸು. ನೆಕ್ಸ್ಟು ಜ್ಞಾನಕ್ಕೆ ಏನೇನು ಬೇಕೋ ತೊಗೋಬೇಕು. ಎಲ್ಲ ಹೋಗಿದ್ದ ಕಡೆ ಎಲ್ಲ ದೊಡ್ಡ ಪಾಯಿಂಟ್ಸ್ ಎಲ್ಲ ಕವಿತೆ ಕವನೆಲ್ಲ ಬರೆಯೋದ್ರಿ ಅಂತ ಏನೇನು ಸಜೆಸ್ಟ್ ಮಾಡಲ್ಲ, ಬಟ್ ಎಲ್ಲಿ ಹೋಗಿದ್ರಿ, ಏನು ಮಾಡಿದ್ರಿ, ಹಿಂಗಿತ್ತು ದಿನ, ಯಾರು ಪರಿಚಯ ಆದರು ಅನ್ನೋದಾದರೂ ಬರೆದಿಟ್ಕೊಂಡ್ರೆ ಒಂಥರ ಅದು ನೆನಪು ಬ್ಯೂಟಿಫುಲ್ಲಾಗಿರುತ್ತೆ. ನಾನು ಯಾವಾಗಲೂ ಆ ಕೆಲಸ ಮಾಡ್ತೀನಿ. ನೈಟ್ ಮಲಗುವಾಗ, ಟೆಂಟ್ ಒಳಗಡೆ ಮಲಗುವಾಗ ಅದು ಬರೆದ್ಬಿಟ್ಟು ಮಲ್ಕೊಂಡ್ರೆ ಏನೋ ಒಂಥರ ಸಂತೋಷ ಆಗುತ್ತೆ. ನೆಕ್ಸ್ಟ್ 4ನೇ ಪಾಯಿಂಟ್, ನಿದ್ದೆ. ಇದಿಷ್ಟು ಕಂಪ್ಲೀಟ್ ಆಗಿದ್ದರೆ ಟ್ರಿಪ್ ಬ್ಯೂಟಿಫುಲ್ಲಾಗಿರುತ್ತೆ. ಇದಿಷ್ಟು ನಾನು ಟ್ರಿಪ್ ಹೋಗ್ಬೇಕಿದ್ರೆ ಕ್ಯಾರಿ ಮಾಡೋವಂಥ ಪದಾರ್ಥಗಳು, ಥಿಂಗ್ಸ್ ಇಷ್ಟು. ನಿಮ್ಗಿಷ್ಟ ಆದರೆ ನೀವು ಕ್ಯಾರಿ ಮಾಡಿ. ಅಕಸ್ಮಾತ್ ಏನಾದರೂ ನಾನು ಮರ್ತೋಗಿದ್ರೆ ಅದನ್ನು ನೀವು ಮರಿದೇನೆ, ತುಂಬ ಔಟ್ ಆಫ್ ಸ್ಟೇಷನ್ ಎಲ್ಲ ಹೋಗ್ತಿದ್ರೆ ಪಾಸ್ಪೋರ್ಟ್ಸು ಅದೆಲ್ಲ ಮರ್ತೋಗ್ಬಿಡ್ತೀರ, ಅದನ್ನೆಲ್ಲ ಕ್ಯಾರಿ ಮಾಡಿ. ಇವಾಗ ನಾನು ಇಷ್ಟೆಲ್ಲ ಅರೇಂಜ್ ಮಾಡಿರೋನು ಹೊರಡಲಿಲ್ಲ ಅಂದರೆ ತಪ್ಪಾಗುತ್ತೆ. ನಾನು ಒಂದು ಟ್ರಿಪ್ ಹೋಗ್ತಿದ್ದೀನಿ, ಎಲ್ಲಿ ಹೋಗ್ತೀನಿ, ಏನು ಮಾಡ್ತೀನಿ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ತೀನಿ. ಅಲ್ಲಿವರೆಗೆ ನನ್ನ ಫಾಲೋ ಮಾಡಿ, ನಿಮ್ಮ ಮನೆ ಹುಡುಗ ಬೆಳೆಸೋಕೆ ಟ್ರೈ ಮಾಡಿರಿ. ನಿಮ್ಮೊಂದು ಸಬ್ಸ್ಕ್ರೈಬಿಂದ ಏನೋ ಒಂಥರ ಪ್ರೋಟೀನ್ ಥರ ಒಂದು ಸಬ್ಸ್ಕ್ರೈಬ್ ಮಾಡಿದ್ರೆ ಖುಷಿ ಆಗುತ್ತೆ ನಮ್ಗೆ. ಅದೇ ಚಿಕ್ಕ ಪುಟ್ಟ ದೊಡ್ಡ ಲಾಗರ್ಸ್ನೆಲ್ಲ ಬೆಳೆಸ್ತಿದ್ದೀರಾ ಕನ್ನಡ ಜನತೆ. ನಿಮ್ಮ ಮನೆ ಹುಡುಗ ಅಂತ ಬೆಳೆಸೋಕ್ಕೆ ಪ್ರಯತ್ನ ಪಡಿ. ನೆಕ್ಸ್ಟ್ ವೀಡಿಯೋ ತುಂಬ ಚೆನ್ನಾಗಿರೋ ವೀಡಿಯೋನ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತೀನಿ. ಅಲ್ಲಿವರೆಗೆ ನನ್ನ ಪ್ರೀತಿಸ್ತೀರಿ. ನಿಮ್ಮ ಪ್ರೀತಿ ನಾನು ಬೆಳೆಸೋದಾಗಿರಲಿ. ಧನ್ಯವಾದಗಳು. ಬಾಯ್.